ಕೊಟ್ಟಿರುವಂಥ ಸಂವಿಧಾನದ ಅನುಚ್ಛೇದ 21ರ ರೀತ್ಯ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟಲ್ ರೈಟ್, ಅದರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ವಿನಾಕಾರಣ ಆ ಫಂಡಮೆಂಟಲ್ ರೈಟ್ ಇಂಪಿಂಜ್ ಆಗಬಾರ್ದು. ನೋಡಿ, ಇವತ್ತು 2016ರಲ್ಲಿ ಯುರಿ ಪ್ರಕರಣ, ಉರಿ 19 ಜನ ಸಾವನ್ನಪ್ಪಿದರು, ಸುಮಾರು 30ಕ್ಕೂ ಹೆಚ್ಚು ಜನ ಇಂಜುರೀಸ್ ಆಯಿತು. ಹಾಗೆ ಬಾಲ್ಕೋಟ್ ಪ್ರಕರಣ, ಹಾಗೆ 2019ರಲ್ಲಿ ಪುಲ್ವಾಮಾ ಸುಮಾರು 40 ಜನ ಸಾವನ್ನಪ್ಪಿದರು. ಆ ಪುಲ್ವಾಮಾ ಪ್ರಕರಣದಲ್ಲಿ ಸುಮಾರು 200 kg RDX ಹೇಗೆ ಸಾಗಾಣಿಕೆ ಮಾಡಿದ್ರು ಅನ್ನೋದು ಇವತ್ತಿಗೂ ಸಹ ನಿಗೂಢ. ಈಗ ಮೊನ್ನೆ ಪಹಲ್ಗಾಮ್, ಅನಂತನಾಗ್ ಜಿಲ್ಲೆ, ಅಲ್ಲಿ ಸುಮಾರು ಮೋರ್ ದೆನ್ 2000 ಪಿಲಿಗ್ರಿಮೇಜಸ್ ಇವರಿದ್ದರು. ಮೋರ್ ದೆನ್ 2000ಕ್ಕೂ ಹೆಚ್ಚು ಜನ ಪ್ರವಾಸಿಗರು. ಅಲ್ಲಿ ಟೆರರಿಸ್ಟು ಏಕದಮ್ ಫೈರ್ ಮಾಡಿ ಸುಮಾರು 28 ಜನರನ್ನು ಕೊಲ್ತಾರೆ. ನಮ್ಮ ಕರ್ನಾಟಕದವರು, ಶಿವಮೊಗ್ಗದವರು ಮಂಜುನಾಥ್ ರಾವ್, ಭರತ್ ಭೂಷಣ್ ಮತ್ತು ಮಧುಸೂದನ್ ರಾವ್ ಅಂತ ಹೇಳಿ IT. ಯಾರಿಗೂ ಸಾವು ಬರಬಾರ್ದು, ಯಾರಿಗೂ ಬರಬಾರ್ದು ಈ ರೀತಿ ಅಕಾಲಿಕ. ನೇವಿಲ್ ಆಫೀಸರ್ ಬಿಹಾರದವರು ವಿನಯ್ ನಾರ್ವಾಲ್ ಅಂತೇಳಿ, ಒಂದು ವಾರದಿಂದ ಅವ್ರಿಗೂ ಅವರ ಶ್ರೀಮತಿಯವ್ರಿಗೆ ಮದುವೆ ಆಗಿರುತ್ತೆ. ಅವರ ಆ ದೃಶ್ಯ, ಆ ಹೆಣ್ಣುಮಗಳು ಆ ಡೆಡ್ ಬಾಡಿ ಪಕ್ಕದಲ್ಲಿ ಕುಳಿತುಕೊಂಡು ರೋದನ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ಅಂಥ ದುರ್ಘಟನೆಯನ್ನು ನಾನು ನೋಡಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ, ಯಾರು ಸಾವನ್ನಪ್ಪಿದ್ದಾರೆ ಬಹುಶಃ ವಿನಾಕಾರಣ ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಕಾರಣ ನನಗೆ ಅನಿಸುವಂಥದ್ದು, ಆ್ಯಸ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ನಾನು ಇದರಲ್ಲಿ ರಾಜಕಾರಣ ಬೆಳೆಸಲಿಕ್ಕೆ ಹೋಗೋದಿಲ್ಲ. ನೇರ ಕಾರಣ ಇವತ್ತೇನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸಸ್. ಐವತ್ತಾರು ಇಂಚಿನ ಎದೆ ಇರೋವಂಥ ಪ್ರಧಾನಿ ಅಂತೇಳಿ ಭಾಳ ಬಿಂಬಿಸ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಚ್ಚಾ ದಿನ್ ಆ ಗಯಾ, ಇದೇನೇನಪ್ಪ ಅಚ್ಚಾ ದಿನ್? ಅರೆ, ಇನ್ನೋಸೆಂಟ್ಸ್ನ ರಕ್ಷಣೆ 2000 ಜನ ಸೇರುವಂಥ ಕಡೆ ಆ ಘಟನೆ ಆದ ಸಾಕಷ್ಟು ಸಮಯ ಆದರೂ ಯಾವ ಪೊಲೀಸ್ ಇಲಾಖೆಯವರಾಗಲಿ ಅಥವಾ ಇನ್ಯಾರು ಸಹ ಅಲ್ಲಿಗೆ ಬರಲಿಲ್ಲ ಅಂದರೆ ಏನರ್ಥ? ಬೇಹುಗಾರಿಕೆ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿರೋದು? ಏನು ಹೇಳ್ತೀರಿ ಮಿಸ್ಟರ್ ಮೋದಿ? ಏನು ಹೇಳ್ತೀರಿ ಮಿಸ್ಟರ್ ಅಮಿತ್ ಶಾ? ಯಾಕೆ ನಾನು ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಹೇಳಿದೆ ಅಂದರೆ, ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಫೇಲ್ಡ್
He has no moral right to continue as Prime Minister of this country. ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ. ಘಟನೆ ಆದ ಕೆಲವೇ ಸಮಯದಲ್ಲಿ ಇಬ್ಬರ ಟೆರರಿಸ್ಟನ್ನು ಕೊಂದ್ವಿ. ವೆಲ್ಕಮ್, ಸಂತೋಷ. 1500 ಜನ ಸ್ಥಳೀಯರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಇಂಟ್ರಾಗೇಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಎಸ್, ಒಳ್ಳೆಯದು. ವಿತಿನ್ ನೋ ಟೈಮ್ ನಿಮಗೆ ಗೊತ್ತಾಗುತ್ತೆ ಇವರೇ ಟೆರರಿಸ್ಟ್ ಸಹಾಯ ಮಾಡಿದವರು ಅಥವಾ ಇವರೇ ಟೆರರಿಸ್ಟ್ ಅಂತ ಹೇಳಿ. ಹಾಗಾದರೆ ಮೊದಲು ಯಾಕೆ ಪ್ರಿವೆಂಟಿವ್ ಮೆಜರ್ಸ್ ತೆಗೆದುಕೊಳ್ಳಿಲ್ಲ? ವೈ ಮಿಸ್ಟರ್ ಮೋದಿ? ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶದ ರಕ್ಷಣೆಯ ವಿಚಾರದಲ್ಲಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟದಲ್ಲಿ ಎಂದೂ ಸಹ ಕಾಂಗ್ರೆಸ್ಸು ರಾಜಿ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ. ಉಗ್ರಗಾಮಿಗಳ ವಿರುದ್ಧ ಧ್ವನಿ ಎತ್ತುವಂಥದ್ರ ಮೂಲಕ ಕಾಂಗ್ರೆಸ್ಸು ತನ್ನದೇ ಆಗಿರುವಂಥ ತ್ಯಾಗ ಬಲಿದಾನಗಳನ್ನು ಇತಿಹಾಸದಲ್ಲಿ ಮಾಡಿದ್ದಾವೆ. ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು. ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು. ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು. ಈಗಲೂ ಸಹ ಈ ದೇಶದ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಸಾಮರಸ್ಯ, ಈ ದೇಶದ ಗಡಿಯ ರಕ್ಷಣೆ, ಈ ದೇಶದ 140 ಕೋಟಿ ಭಾರತೀಯರ ರಕ್ಷಣೆಗೋಸ್ಕರ ಕಾಂಗ್ರೆಸ್ಸು ಎಲ್ಲ ತ್ಯಾಗ ಬಲಿದಾನಗಳಿಗೆ ನಾವು ಸಿದ್ಧರಿದ್ದೇವೆ ಸದಾ. ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಸಹ ಅದರ ಜೊತೆಯಲ್ಲಿ ನಾವಿದ್ದೇವೆ. ಬಂದೇವಪ್ಪ ನಾನು ಪೂರ್ತಿ, ದಯಮಾಡಿ. ಆದರೆ ನಿಮ್ಮ ಲೋಪಗಳಿದ್ದಾವಲ್ಲ, ನಿಮ್ಮ ವೈಫಲ್ಯಗಳಿದ್ದಾವಲ್ಲ ಮಿಸ್ಟರ್ ಪ್ರಧಾನಿ, ನಾನು ಹೇಳಿದಂಥ ಉರಿ ಇರ್ಬೋದು, ಬಾಲ್ಕೋಟ್ ಇರ್ಬೋದು, ಪುಲ್ವಾಮಾ ಇರ್ಬೋದು, ಅಥವಾ ಈ ಘಟನೆ ಇರ್ಬೋದು, ಈ ಎಲ್ಲ ಘಟನೆಗಳಿಗೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ, ನಿಮ್ಮ ಬೇಜವಾಬ್ದಾರಿತನ, ಸೊ ಇದರಿಂದ ಈ ದೇಶದ ಜನರ ರಕ್ಷಣೆ ಸಂವಿಧಾನದ ರೀತ್ಯ ನೀವು ಓದ್ ತಗೊಳ್ತೀರಿ. ವಿ ಆರ್ ಗೋಯಿಂಗ್ ಟು ಅಪೋಲ್ಡ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. Article 21 makes it very, very clear. It is the duty of the government to give the protection to each and every citizen of this country, in which you have failed. ಎರಡನೇದು, ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ಬಡತನ ಜಾಸ್ತಿ ಆಗಿದೆ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 2014ರಲ್ಲಿ ಈ ದೇಶ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ $120 ಇತ್ತು. ಒಂದು ಬ್ಯಾರೆಲಿನ ಬೆಲೆ $120. ಒಂದು ಹಂತದಲ್ಲಿ $139 ಇತ್ತು. ಹಾಗೆ ಈ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ 63ರಿಂದ 67 ರೂಪಾಯಿ ಆಸುಪಾಸಿನಲ್ಲಿತ್ತು. ಡೀಸೆಲ್ 1 ಲೀಟರ್ 57 ರೂಪಾಯಿ ಇತ್ತು. ಗ್ಯಾಸ್ ಸಿಲಿಂಡರ್ 398, 415 ರೂಪಾಯಿ ಇತ್ತು. 600 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು. ಈಗ ಮಿಸ್ಟರ್ ಮೋದಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಹ್ಯಾಸ್ ಕಮ್ ಡೌನ್ ಟು $60-65.
ಕಳೆದ 10-11 ವರ್ಷಗಳಲ್ಲಿ ಸುಮಾರು 34 ಲಕ್ಷ ಕೋಟಿ, ಸುಮಾರು 34 ಲಕ್ಷ ಕೋಟಿ. ಯಾವ ಕ್ರೂಡ್ ಆಯಿಲ್ನ ಬೆಲೆ ಕಡಿಮೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಇವತ್ತು ಉಳಿತಾಯ ಆಗಿದೆ. ಯಾಕಪ್ಪ ಮಿಸ್ಟರ್ ಮೋದಿ ಅದನ್ನು ಕಾಮನ್ ಮ್ಯಾನ್ಗೆ, ರಾಯಚೂರಿನ ಬಡವರಿಗೆ ಪಾಸ್ ಆನ್ ಮಾಡಲಿಲ್ಲ? ಮಾನವಿ ಜನರಿಗೆ ಯಾಕೆ ಪಾಸ್ ಆನ್ ಮಾಡಲಿಲ್ಲ? ದೇವದುರ್ಗದವ್ರಿಗೆ ಯಾಕೆ ಪಾಸ್ ಆನ್ ಮಾಡಲಿಲ್ಲ? ಬಹುಶಃ ಪಾಸ್ ಆನ್ ಮಾಡಿದ್ದಿದ್ರೆ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇರಲಿಲ್ಲ. ಗಗನಕ್ಕೆ ಹೋಗಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ನೋಡಿ, ಇವತ್ತು ಇದರ ಪರಿಣಾಮ ಏನಾಗಿದೆ? ಚಿನ್ನ ಇವತ್ತು ಪ್ರತಿಯೊಬ್ಬರಿಗೂ ತಾಳಿ ಬೇಕು. ಆ ಜಾತಿ, ಆ ಧರ್ಮ, ಆ ಇದು ಅಂತ ಯಾರೂ ಹೇಳೋದಿಲ್ಲ. ಒಂದು ತಾಳಿ ಮಾಡಬೇಕಾದ್ರೂ ಸಹ 10 ಗ್ರಾಮ್ ಚಿನ್ನ ಬೇಕು. 10 ಗ್ರಾಮ್ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 26,000 ಇತ್ತು. ಈಗ ಎಷ್ಟಾಗಿದೆಯಪ್ಪ? 1 ಲಕ್ಷ. ಯಾವ ಬಡವನ ಕುಟುಂಬದವರು ತಾಳಿಗೆ 1 ಲಕ್ಷ ಕೊಟ್ಟು ತಾಳಿ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ? ಬಹುಶಃ ತಾಳಿಯ ಮಹತ್ವ ಅವರಿಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ. ನಾನು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಚಿನ್ನ ಬೆಳ್ಳಿಯನ್ನು ಎಲ್ಲರೂ ಸಹ ಬಳಸ್ತಾರೆ, ಬರೇ ಸಾಹುಕಾರ ಅಷ್ಟೇ ಅಲ್ಲ. ನಮ್ಮೂರಿನ ರಾಯಚೂರಿನ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟಿ ಇರ್ಬೋದು, ಮುಂದುವರೆದ ಸಮಾಜದವರು ಇರ್ಬೋದು, ಎಲ್ಲರೂ ಬಳಸ್ತಾರೆ. ಶೋಕಿಗಲ್ಲ, ತಾಳಿಗೆ. ಸಂಪ್ರದಾಯ, ಸಂಸ್ಕಾರ, ಸಂಸ್ಕೃತಿ. ಸೊ ನಾನು ಇಷ್ಟೇ ಹೇಳ್ತೇನೆ, ಇವತ್ತು ನಿಮಗೆ ನಿಜಕ್ಕೂ ಸಹ ಭಾರತದ ಪರಂಪರೆ, ಸಂಸ್ಕಾರ, ಸಂಸ್ಕೃತಿ ಇದ್ದರೆ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರುವಂಥ ಮದುವೆಗೆ ಬೇರೆ ಬಿಡಿ, ಆ ಚಿನ್ನ ಬೆಲೆ ನಿಯಂತ್ರಿಸಲಿಕ್ಕೆ ಆಗಲಿಲ್ವಾ? ಕೊಡ್ರಿ ಬಡವರಿಗೆ, APL ಕಾರ್ಡ್ದಾರರಿಗೆ ಸಬ್ಸಿಡಿನಲ್ಲಿ ಕೊಡ್ರಿ. 94-95 ಸಾವಿರ ಆಗಿದೆ, 1 ಲಕ್ಷ. ಇದಲ್ಲದೆ ಡಾಲರ್ ಎದುರು ಇವರ ಅಧಿಕಾರಕ್ಕೆ ಬರಬೇಕಾದ್ರೆ 46 ರೂಪಾಯಿ ಇತ್ತು $1. ಈಗ 86-87 ರೂಪಾಯಿ ಆಗಿದೆ. ಏನಪ್ಪ ಮಿಸ್ಟರ್ ಮೋದಿ ನಿಮ್ಮ ಉತ್ತರ? ಸಿಮೆಂಟು 268 ರೂಪಾಯಿ ಇತ್ತು, ಈಗ 410 ರೂಪಾಯಿ ಆಗಿದೆ. ಕಬ್ಬಿಣ ಮನೆಗೆ ಕಟ್ಟುವಂಥದಕ್ಕೆ 1 ಟನ್ 39,000 ಇತ್ತು, ಈಗ 73-75,000 ಆಗಿದೆ 1 ಟನ್. ಸಕ್ಕರೆ 30-35 ರೂಪಾಯಿ ಇತ್ತು 1 kg, 60 ರೂಪಾಯಿ ಆಗಿದೆ ಇವತ್ತು. ಮೊಟ್ಟೆ ಇರಪ್ಪ ಇರಿ ಒಂದು ಮೊಟ್ಟೆ 2 ರೂಪಾಯಿ ಇತ್ತು, 6 ರೂಪಾಯಿ ಆಗಿದೆ 1 ಮೊಟ್ಟೆ ಮಕ್ಕಳಿಗೆ ಕೊಡುವಂಥದ್ದು. ಹಾಗೆ ಅಕ್ಕಿ 1 kg 30 ರೂಪಾಯಿ ಇತ್ತು, ಈಗ 60-70 ರೂಪಾಯಿ ಆಗಿದೆ. ಅಡಿಗೆ ಎಣ್ಣೆ 68 ರೂಪಾಯಿ ಇತ್ತು, ಈಗ 169 ರೂಪಾಯಿ ಆಗಿದೆ 1 ಕಿಲೋ ಅಥವಾ 1 ಲೀಟರ್. ಗೋಧಿ ಹಿಟ್ಟು 270 ಇತ್ತು, ಈಗ 420 ಆಗಿದೆ. ಉಪ್ಪು 7 ರೂಪಾಯಿ ಇತ್ತು, ಈಗ 22 ರೂಪಾಯಿ ಇದೆ. ಸೊ ಹೀಗೆ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳ ಬೆಲೆಗಳು ಇವತ್ತು ಗಗನಕ್ಕೆ ಹೋಗಿದ್ದಾವೆ. ಬಹುಶಃ ಈ ರಾಜ್ಯದ BJPನವರು ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಇರುವಂಥದ್ದು ಕಾಂಗ್ರೆಸ್ಸಿನ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ವಿರುದ್ಧ ಅಲ್ಲ.
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟೈರ್ ಟೀಮ್ ನಮ್ಮ ಪಾರ್ಟಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಈ ಬೆಲೆ ಏರಿಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಬರೇ ಕರ್ನಾಟಕ ಅಷ್ಟೇ ಅಲ್ಲ, ತೆಲಂಗಾಣದಲ್ಲೂ ಜಾಸ್ತಿ ಆಗಿದೆ, ಆಂಧ್ರದಲ್ಲೂ ಆಗಿದೆ, UP-ನಲ್ಲೂ ಆಗಿದೆ, ಮಧ್ಯಪ್ರದೇಶದಲ್ಲೂ ಆಗಿದೆ, ಬಿಹಾರಲ್ಲೂ ಆಗಿದೆ, ದೆಹಲಿನಲ್ಲೂ ಆಗಿದೆ. ಇದಕ್ಕೆ ನೇರ ಕಾರಣ ಇಟ್ ಈಸ್ ಮಿಸ್ಟರ್ ಮೋದಿ ಆ್ಯಂಡ್ ಹಿಸ್ ಟೀಮ್. ಬೆಲೆ ಏರಿಕೆ ನಿಯಂತ್ರಣ ಮಾಡೋದರಲ್ಲಿ ವಿಫಲರಾಗಿದ್ದಾರೆ, ದೇಶ ರಕ್ಷಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ, ಬಡತನ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದೇಶ ಕಂಡಂಥ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ ಆ್ಯಂಡ್ ಹಿಸ್ ಟೀಮ್. ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ, ರಾಮನ ಜಪ ಮಾಡ್ತಾರೆ ಪಾಪ ಇವರು, ಮರ್ಯಾದಾ ಪುರುಷೋತ್ತಮ ರಾಮ. ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ ಮಿಸ್ಟರ್ ಮೋದಿ, ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಏನಾದರೂ ನಿಮಗೆ ಬದ್ಧತೆ ಇದ್ದರೆ ಇವತ್ತು ರಾತ್ರಿನೇ ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣವನ್ನು ತರಿಸಿ ಓದಪ್ಪ. ನಾನು ದಿನನಿತ್ಯ 10 ನಿಮಿಷನಾದ್ರೂ ಸಹ ರಾಮಾಯಣವೋ ಮಹಾಭಾರತವೋ ಓದುವಂಥವನು ಸಂವಿಧಾನದ ಜೊತೆಗೆ. ರಾಮಾಯಣದ ಅಯೋಧ್ಯಾಕಾಂಡ, ರಾಮಾಯಣದಲ್ಲಿ 7 ಕಾಂಡಗಳಿದ್ದಾವೆ, 600 ಸರ್ಗಗಳಿದ್ದಾವೆ, 24,000 ಶ್ಲೋಕಗಳಿದ್ದಾವೆ. ಅಯೋಧ್ಯಾಕಾಂಡ ಸರ್ಗ 100, ಅಯೋಧ್ಯಾಕಾಂಡ ಸರ್ಗ 100, 87 ಶ್ಲೋಕಗಳಿದ್ದಾವೆ. ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದ ಕಾಡಿನಲ್ಲಿ, ಭಾರದ್ವಾಜರ ಆಶ್ರಮದ ಹತ್ರ. ರಾಮ, ನಾನು ಬರೋದಿಲ್ಲಪ್ಪ ಅಯೋಧ್ಯೆಗೆ, 14 ವರ್ಷ ಆದಮೇಲೆ ಬರ್ತೀನಿ, ನೀನು ಹೋಗಿ ರಾಜ್ಯ ಆಡಳಿತ ನಡೆಸು. ಹೇಳ್ತಾರೆ ರಾಜ್ಯ ಅಂದರೆ ಏನು, ಮಂತ್ರಿಮಂಡಲ ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು, ಬಡ್ಜೆಟ್ ಅಂದರೆ ಏನು, ದಿನಗೂಲಿ ಅಂದರೆ ಏನು, ವಾರದ ಕೂಲಿ ಅಂದರೆ ಏನು, ತಿಂಗಳ ಸಂಬಳ ಅಂದರೆ ಏನು, ಸಾಮಾಜಿಕ ನ್ಯಾಯ ಅಂದರೆ ಏನು, ಅರ್ಥನೀತಿ ಅಂದರೆ ಏನು, ನ್ಯಾಯ ನೀತಿ ಅಂದರೆ ಎಲ್ಲವನ್ನು ಚರ್ಚೆ ಮಾಡಿದರೆ. ಇದರ ಜೊತೆಗೆ ಯಾವ ದೇಶದ ಬೇಹುಗಾರಿಕೆ ಇಲಾಖೆ, ಯಾವ ರಾಜ್ಯ ಅಥವಾ ಯಾವ ದೇಶದ ಬೇಹುಗಾರಿಕೆ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಸೆಕ್ಯೂರಿಟಿ, ಇವು ಫೇಲ್ಯೂರ್ ಆದರೆ ಆ ದೇಶ, ಆ ರಾಜ್ಯ ನೆಮ್ಮದಿಯಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಸುಮಾರು 7,000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ರಾಮ ಹೇಳಿದ್ದಾರೆ ಭರತನಿಗೆ. ನೀವು ಆಧುನಿಕ ರಾಮ ಭಕ್ತರು ಅಂಥೇಳಿ, ಅವರಲ್ಲ, ರಾಮ ಭಕ್ತರಲ್ಲ. ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ರಾಮನ ಜಪ ಮಾಡ್ತಿರಲ್ಲಪ್ಪ, ಇದನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶದ ಸೆಕ್ಯೂರಿಟಿ ಲ್ಯಾಪ್ಸಸ್ಗೆ ಹೂ ಹ್ಯಾಸ್ ಟು ಓನ್ ದ ರೆಸ್ಪಾನ್ಸಿಬಿಲಿಟಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ತಪ್ಪು ಮಾಡಿರಲಿಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದರೆ ರಾಜೀನಾಮೆ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ MV ರಾಮರಾಯರು 70s ಮಧುಗಿರಿ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರು ಅಂತ ಹೇಳಿದ್ರೆ ಶಾಸಕ ಸ್ಥಾನಕ್ಕೆ ಮತ್ತು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನಿಮ್ಮನ್ನು ಈಗಾಗಲೇ ಮೋದಿಯವರೇ RSSನವರು ನಿಮ್ಮನ್ನು ಚೇಂಜ್ ಮಾಡಬೇಕು ಅಂಥೇಳಿ ಪ್ರಯತ್ನಗಳು ನಡೀತಾ ಇದ್ದೇವೆ ಅಂಥೇಳಿ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಮೊನ್ನೆ ನಾಗಪುರದ RSSನ ಕಚೇರಿಗೆ ಹೋಗಿ ಈಗಾಗಲೇ ವರದಿಯನ್ನು ಒಪ್ಪಿಸಿ ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಈ ಲ್ಯಾಪ್ಸಸ್ಗೆ ಯಾರು ಕಾರಣ? ಈ ಬೆಲೆ ಏರಿಕೆಗೆ ಯಾರು ಕಾರಣ? ಕರ್ನಾಟಕದಿಂದ ಹೋಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರಲ್ಲ, ಮಂತ್ರಿಗಳಿದ್ದಾರಲ್ಲ, ಜೋಶಿ ಇರ್ಬೋದು, ಸೋಮಣ್ಣ ಇರ್ಬೋದು, ಶೋಭಾ ಕರಂದಾಜೆ ಇರ್ಬೋದು, ಕೇಳ್ರಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿಕ್ಕೆ. ನೋಡಿಯಪ್ಪ, ಪ್ರಜಾತಂತ್ರದಲ್ಲಿ 4 ಅಂಗಗಳಿದ್ದಾವೆ. ಒಂದು ಕಡೆ ಲೆಜಿಸ್ಲೇಚರ್ ಅಂದರೆ ಪಾರ್ಲಿಮೆಂಟ್, ಇನ್ನೊಂದು ಕಡೆ ಎಕ್ಸಿಕ್ಯೂಟಿವ್, ಇನ್ನೊಂದು ಕಡೆ ಜುಡಿಷಿಯರಿ, ಇನ್ನೊಂದು ಕಡೆ ನೀವು.
ನೀವು ಬಿಂಬಿಸಿ ಸ್ವಾಮಿ, ಇದು ನೀವು ಒಪ್ತಿರೋ ಇಲ್ವೋ ಲ್ಯಾಪ್ಸಸ್ ಇದೆ ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರಲ್ವ, ನೀವು ಬಿಂಬಿಸಿ. ನೀವು ಪವರ್ಫುಲ್ ವೆಪನ್. ನೀವು ಮನಸ್ಸು ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಆಡಳಿತ ನಡೆಸುವಂಥ ಆ ಒಂದು ಶಕ್ತಿನೇ ಅವರಲ್ಲಿ ಕಾಣ್ತಾ ಇಲ್ಲ, ಅನುಭವನೇ ಅವರಲ್ಲಿ ಇಲ್ಲ. ಅರೆ ಅಲ್ರಿ, ಅದನ್ನು ಏಕಾಏಕಿ ಎಲ್ಲಿ 2,000 ಜನ ಸೇರಿದ್ದಾರೆ, ಅಲ್ಲಿ ಒಬ್ಬ ಸೆಕ್ಯೂರಿಟಿ ಪರ್ಸನಲ್ ಇಲ್ಲ, ಸೋಲ್ಜರ್ಸ್ ಇಲ್ಲ, ಯಾವ ಅಲ್ಲಿ ತಪಾಸಣೆ, ಹೆಲ್ತ್ ತಪಾಸಣೆಗೆ ಅಥವಾ ಈ ರೀತಿಯ ಇನ್ಸಿಡೆಂಟ್ಸ್ ಆದರೆ ಅವರಿಗೆ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಆ್ಯಂಡ್ ಇಟ್ ಈಸ್ ಸಪೋಸ್ ಟು ಬಿ ದ ಮೋಸ್ಟ್ ಸೆನ್ಸಿಟಿವ್ ಏರಿಯಾ. ಇದೇನೋ ಎಲ್ಲೋ ಗೊತ್ತಿಲ್ಲದೆ ಇರೋವಂಥ ಜಾಗ ಅಲ್ಲ. ನೀವು ಆರ್ಟಿಕಲ್ 370 ರಿಪೀಲ್ ಮಾಡಾದ್ಮೇಲೆ ಎಂಟೈರ್ ಆ ಸೆಕ್ಯೂರಿಟಿಯ ಜವಾಬ್ದಾರಿ ಯಾರ ಕೈಲಿದೆ? ಕೇಂದ್ರ ಸರ್ಕಾರದ ಕೈಲಿದೆ. ಸೊ ನಿಮ್ಮ ಜವಾಬ್ದಾರಿ ಅಲ್ವಾ? ಸೊ ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ನಾನು ಇಷ್ಟೇ ಹೇಳ್ತೇನೆ, ಈಗ ಇಲ್ಲಿಗೆ ಬಂದಿದ್ದರಲ್ಲ ನಮ್ಮ ನಾಯಕರು, ಈಗ ಹಾಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ನಾವೇನು ಹೇಳಿದ್ದು? ನಿಮ್ಮ ರಾಯಚೂರಿಗೆ ಬಂದಿದ್ವಲ್ಲ, ಏನು ಹೇಳಿದ್ದು ನಾವು? ಇದೇ ಸಮಸ್ಯೆಗಳನ್ನೇ ಹೇಳಿದ್ದು, ಬಿಂಬಿಸಿದ್ದು. ಮೊನ್ನೆ ಪಾರ್ಲಿಮೆಂಟಲ್ಲಿ ಏನು ಹೇಳಿದ್ದು? ಮಣಿಪುರದ ವಿಚಾರದಲ್ಲಿ ಏನು ಹೇಳಿದ್ದು ನಾವು? ನೋಡಿ ಎಷ್ಟರ ಮಟ್ಟಿಗೆ ಆಲಸ್ಯದ ಪ್ರವೃತ್ತಿ ಈ ದೇಶದ ಪ್ರಧಾನಮಂತ್ರಿಗಳಿಗಿದೆ ಅಂತ ಹೇಳಿದ್ರೆ, ಮಣಿಪುರದಲ್ಲಿ ಸಂಘರ್ಷ ನಡೀತಾ ಇದೆ ಎರಡು ವರ್ಗಗಳ ಮಧ್ಯೆ, ಇಲ್ಲಿಯವರೆಗೂ ಭೇಟಿ ಇಲ್ಲ. ಕಾಶ್ಮೀರದಲ್ಲಿ ಈ ರೀತಿಯ ಒಂದು ಅತ್ಯಂತ ಅಮಾನವೀಯ ಕೃತ್ಯ ನಡೆದಿದೆ, ಘಟನೆ ನಡೆದಿದೆ, ಅಲ್ಲಿಗೆ ಭೇಟಿ ಇಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಡಿಮ್ಯಾಂಡ್ ಮಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ರೆ ಕರೀತಾರೆ, ಆ ಮೀಟಿಂಗ್ ಹೋಗೋದಿಲ್ಲ. ನಾಳೆನೋ ನಾಡ್ದೋ ಬಿಹಾರ ಚುನಾವಣೆ ಇದೆ ಅಂಥೇಳಿ ನಿಮಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರಿ, ನಾಚಿಕೆ ಆಗೋದಿಲ್ಲ ನಿಮಗೆ?